ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನೋಡಿ, ನಿಮ್ಗೆ ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸಿಂಹ ರಾಶಿಯವರಿಗೆ ರಾಶಿಗೆ ಕುಜ ಮತ್ತೆ ಕೇತುವಿನ ಒಂದು ಆಗಮ ಆಗತ್ತೆ. ಕುಜ ಕೇತು ರಾಶಿಗೆ ಬಂದಾಗ ನಿಮ್ಮ ರಾಶಿಯಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಮುಖ್ಯವಾಗಿ ಯಾರೆಲ್ಲ ಭೂಮಿಯ ವಿಷಯವಾಗಿ ಭೂ ವ್ಯವಹಾರ ಯಾರು ಮಾಡ್ತಿರ್ತೀರಾ, ಇಲ್ಲ ನೀವು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂನು ಒಂದು ಜಾಕ್ ಪಾಟ್ ಹೊಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಯಾರಾದ್ರೂ ಭೂಮಿ ಮೇಲೆ ದುಡ್ಡು ಹಾಕಿ ಸ್ಟ್ರಕ್ ಆಗಿರುತ್ತೆ, ಅಥವಾ ಯಾವ್ದಾದ್ರು ಒಂದು ಜಾಗ ನೋಡಿ ರಿಜಿಸ್ಟರ್ ಆಗಿರಲ್ಲ, ಅಥವಾ ಯಾರಾದ್ರೂ ಜಾಗ ತಗೋಬೇಕು ಅಂತ ನೋಡ್ತಾ ಇರ್ತೀರಿ, ಓಡಾಡ್ತಿರ್ತೀರಿ, ಸಿಂಹ ರಾಶಿಯರು ಅವ್ರಿಗೆಲ್ಲ ಅವ್ರ ಕನ್ಸೆಲ್ಲ ನನ್ಸಾಗ್ತಾ ಹೋಗುತ್ತೆ, ಅವ್ರ ಆಸೆ ಎಲ್ಲ ಈಡೇರಿಸ್ತಾ ಹೋಗುತ್ತೆ. ಸಿಂಹ ರಾಶಿಯವರು ಮನೆ ಕಟ್ಟೋದಾಗಿರ್ಲಿ ಅಥವಾ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದಾಗ ಅವ್ರಿಗೆ ಅತಿ ಬೇಗ ಅದ್ರ ಬಗ್ಗೆ ಮಾತಾಡೋದು, ಇಲ್ಲ ಅದರ ಒಂದು ಆಫರ್ ಬರೋದು, ಈ ತರದ್ದೆಲ್ಲ ತುಂಬಾ ಅವರ ಒಂದು ಲೈಫ್ ಅಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಇದೆಲ್ಲ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಭೂ ವ್ಯವಹಾರ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಅವರ ಕುಟುಂಬ ಅಂತ ಬಂದಾಗ ಅವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಆ ಸ್ವಲ್ಪ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದು ಚೂರು ತುಂಬಾ, ಯಾಕಂದ್ರೆ ಶನಿಯ ಒಂದು ದೃಷ್ಟಿ ಅವರ ಎರಡನೇ ಮನೆಗಿರೋದ್ರಿಂದ ಅವ್ರ ಕುಟುಂಬದಲ್ಲಿ ಏನಾದ್ರೂ ಒಂದು ಸಣ್ಣ ಎಳೆಯ ಒಂದು ನೋವಾಗ್ಬೋದು. ಮತ್ತೆ ಕುಟುಂಬದಲ್ಲಿ ಯಾವ್ದಾದ್ರು ಒಂದು ಮಾತುಗಳು, ಯಾಕಂದ್ರೆ ನೀವು ಸಿಂಹ ರಾಶಿಯವರು ಏನಾದ್ರೂ ಕುಟುಂಬದಲ್ಲಿ ಸೇರಿ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ. ನಿಮ್ಮ ಮಾತು, ನೀವು ಮೌನಕ್ಕೆ ಶರಣಾದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಅದರಿಂದ ಒಂದ್ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದು ರೀತಿ ಮನಸ್ತಾಪ ಉಂಟಾಗ್ಬೋದು. ಅದು ಬಿಟ್ರೆ ನೋಡಿ, ಆ ನಿಮ್ಮ ಏನು ವಿವಾಹ ಅಂತ ಬಂದಾಗ ಯಾರಿಗಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಅವ್ರಿಗೆ ಮದ್ವೆ ಆಗೋ ಒಂದು ಚಾನ್ಸಸ್ ಇರುತ್ತೆ. ಅದ್ರಲ್ಲೂ ಈ ಲವ್ ಮ್ಯಾರೇಜ್ ಮಾತ್ರ ತುಂಬಾ ಜಾಸ್ತಿ ಹೋಗುತ್ತೆ. ಆದ್ರೆ ಅನ್ಯ ಜಾತಿ ಮ್ಯಾರೇಜ್ ಇದೆಯಲ್ಲ, ಸಿಂಹ ರಾಶಿಯವ್ರಿಗೆ ಅನ್ಯ ಜಾತಿ ಮ್ಯಾರೇಜ್ ಅಂದ್ರೆ ಲವ್ ಮ್ಯಾರೇಜ್ ಆಗಿರ್ಬೋದು, ಮತ್ತೆ ಬೇರೆ ಕ್ಯಾಸ್ಟ್ ಅನ್ನ ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ತುಂಬಾ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದರ ಮಾತುಕತೆ ಎಲ್ಲ ನಡೀತವೆ. ಆ ಮಾತುಕತೆಯಲ್ಲೆಲ್ಲ ನೀವು ಸಕ್ಸಸ್ ನ ನೋಡ್ತೀವಿ ಅಂತ ಹೇಳ್ಬೋದು. ಹಾಗೆ ಆ ಎಂಟನೇ ಮನೆ ಶನಿ ಇರೋದ್ರಿಂದ ಅದಕ್ಕೊಂಚೂರು ನಾನು ಅವಾಗ್ಲೇ ಹೇಳ್ದೆ, ಅದನ್ನ ಒಂಚೂರು ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸಡನ್ ಆಗಿ ಯಾವ್ದಾದ್ರು ಬೇಡದಿರೋ ವಿಷಯ ನಿಮ್ ಕಿವಿಗ್ ಬೀಳ್ತಾ ಇರೋದು, ಅದರಿಂದ ನಿಮ್ ಮನ್ಸು ಸ್ವಲ್ಪ ಎಲ್ಲೋ ಅಲ್ಲೋಲ ಕಲ್ಲೋಲ ಆಗೋದು, ಆ ತರ ಎಲ್ಲ ಆಗ್ತಾ ಇರುತ್ತೆ. ಅದ್ ಬಿಟ್ರೆ ನಿಮ್ಗೆ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ. ಕೆಲ್ಸ ಅಂತ ಬಂದಾಗ ನೀವು ಹಗಲು ರಾತ್ರಿ ಸಂಪಾದನೆ ಮಾಡ್ತೀರಿ, ಹಗಲು ರಾತ್ರಿ ದುಡಿತಾ ಹೋಗ್ತೀರಿ. ನಿಮ್ಮ ಒಂದು ದುಡ್ಡಿನ ಸಮಸ್ಯೆ ತುಂಬಾ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೀವೇನೆಲ್ಲ ಇಷ್ಟು ದಿನ ಕಷ್ಟಪಟ್ಟಿದ್ರಿ, ದುಡ್ಡುಗೋಸ್ಕರ ನೀವೇನೇನೆಲ್ಲ ಮಾಡ್ತಿದ್ವಿ ಆತರ, ಅಥವಾ ನಿಮ್ಮ ಒಂದು ದುಡ್ಡು ಎಲ್ಲೆಲ್ಲಿ ನಿಂತಿದೆ ಅದು ಕೂಡ ನಿಮ್ಗೆ ತುಂಬಾ ರಿಲೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತೆ ವಿದ್ಯಾಭ್ಯಾಸ ಮತ್ತೆ ಜಾಬ್ ಅಂತ ಬಂದಾಗ ನೋಡಿ, ಸಿಂಹ ರಾಶಿಯವರೇ ಆಗಿರ್ಬೋದು, ಸಿಂಹ ರಾಶಿಯವರ ಮನೇಲಿ ಇರ್ಬೋದು, ಅವ್ರ ಮನೇಲಿ ಯಾರಾದ್ರೂ ಸ್ಕೂಲ್ಗೆ ನಡೆಸೋರಿದ್ರೆ ಸಿಂಹ ರಾಶಿಯವರು ತುಂಬಾ ಕ್ಲಿಕ್ ಆಗ್ತೀರಾ ಅಂತ ಹೇಳ್ಬೋದು. ಅವ್ರಿಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆಲ್ರೆಡಿ ಎಲ್ಲ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈ 2 ತಿಂಗಳು ಮಕ್ಕಳು ಅಡ್ಮಿಷನ್ ಇಲ್ದಿರಾ ಎಲ್ಲ ಸ್ಕೂಲ್ ನಡೆಸ್ತವ್ರು, ಸಂಸ್ಥೆ ನಡೆಸೋರು, ಇವರೆಲ್ಲ ಸ್ವಲ್ಪ ಹಾಗೆ ಹೀಗೆ ಇರ್ತಾರೆ. ಬಟ್ ಇದು ನೆಕ್ಸ್ಟ್ ಮಂತ್ ಕಾಲೇಜು ಸ್ಕೂಲು ಇವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದ್ರಲ್ಲೂ ಸಿಂಹ ರಾಶಿಯವರು ಯಾರಾದ್ರೂ ಸ್ಕೂಲ್ ನಡೆಸ್ತಾ ಇದ್ರೆ, ಇಲ್ಲ ಆ ಸೆಕ್ಟರ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗ್ ಆಗ್ತೀರಿ ಅಂತ ಹೇಳ್ತೀನಿ. ಹಾಗೆ ಕೆಲ್ಸ ಅಂತ ಬಂದಾಗ ನೋಡಿ, ಆ ಕೆಲ್ಸದಲ್ಲಿ ಇದ್ರು ಕೂಡ ಅವ್ರಿಗೆ ಪ್ರಮೋಷನ್ಗಳಾಗ್ತಾ ಹೋಗುತ್ತೆ, ಪ್ರಮೋಷನ್ ಸಿಗುತ್ತೆ. ಮತ್ತೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತೀರಿ, ಇಲ್ಲ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀರಿ ಅಂತ ಕೂಡ ಆಗತ್ತೆ. ಅವರ ಮಕ್ಕಳು ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಒಂದೊಳ್ಳೆ ಉನ್ನತ ಪದವಿಯನ್ನ ಕೂಡ ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಮತ್ತೆ 12ನೇ ಮನೇಲಿ ಬುಧ ಇರೋದ್ರಿಂದ ಸ್ವಲ್ಪ ನಿಮ್ಮ ರಿಲೇಶನ್ ಯಾರಿರ್ತಾರೆ, ನಿಮ್ಮ ಮಾವನಿಗೆ ಸಂಬಂಧಪಟ್ಟಂತ ಅಂತವ್ರು, ನಿಮ್ಮ ಮಾವನ ಒಂದು ಸ್ಥಾನದಲ್ಲಿರೋರು, ಅವರಿಂದ ಸ್ವಲ್ಪ ಎಲ್ಲೋ ಒಂದು ಮನಸ್ತಾಪದ ಮಾತುಗಳಾಗತ್ತೆ. ಅದ್ ಬಿಟ್ರೆ ನಿಮ್ಮ ವರ್ಕರ್ಸ್ ಇಂದ ಸ್ವಲ್ಪ ಒಂಚೂರು ಕಸಿವಿಸಿ ಆಗ್ಬೋದು. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಇರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಅವರಿಂದ ಸ್ವಲ್ಪ ಅಂತ ಇಂತ ಕಿರುಕುಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ ಬಿಟ್ರೆ ಇನ್ನು ದುಡ್ಡಿಗೆ ಮಾತ್ರ ನಿಮ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ಹಾಗೆ ಮದುವೆ ಶುಭ ಕಾರ್ಯಗಳೆಲ್ಲ ಅವೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ರಿಯಲ್ ಎಸ್ಟೇಟ್ ಅಂತ ಬಂದಾಗ ಭೂ ವ್ಯವಹಾರದಲ್ಲಂತೂ ಸೂಪರ್ ಆಗಿರುತ್ತೆ. ಒಂದೊಳ್ಳೆ ಮನೆ, ಯಾರೆಲ್ಲ ಡ್ರೀಮ್ ಇಟ್ಕೊಂಡಿರ್ತೀರಿ ಅವ್ರು ಒಂದೊಳ್ಳೆ ಮನೆ ಕೂಡ ಕಟ್ಕೊಳ್ತೀರಿ. ಅಥವಾ ಪೆಂಡಿಂಗ್ ಆಗಿ ನಿಂತೋಗಿರುವಂತ ಕೆಲ್ಸಗಳು ಭೂಮಿ ವಿಷಯದಲ್ಲಿ ಏನೇ ಆದ್ರೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ.
ನೋಡಿ ಈ ಎಲ್ಲದಕ್ಕೂ ಪರಿಹಾರ ಅಂತ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಪರಿಹಾರ ಅಂತ ಬಂದಾಗ ನೀವು ಆ ಬುಧನಿಗೆ ಸಂಬಂಧಪಟ್ಟ, ಕುಜನಿಗೆ ಸಂಬಂಧಪಟ್ಟ ಒಂದು ಟೆಂಪಲ್ ಅಥವಾ ಸುಬ್ರಹ್ಮಣ್ಯನನ್ನ ತುಂಬಾ ಆರಾಧಿಸೋದು. ಯಾಕಂದ್ರೆ ನಿಮ್ಮ ಲಗ್ನ, ನಿಮ್ಮ ರಾಶಿಗೆ ಕುಜನ ಮತ್ತು ಕೇತುವಿನ ಒಂದು ಸಂಬಂಧದಿಂದ ನಿಮ್ಮ ರಾಶಿ ಸೂರ್ಯ, ನಿಮ್ಮ ರಾಶಿಯಾಧಿಪತಿ ಸೂರ್ಯ ಒಂದು 11ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ಒಂದು ಯೋಗನೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಸುಬ್ರಹ್ಮಣ್ಯನ ಒಂದು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದ್ರೆ, ಸುಬ್ರಹ್ಮಣ್ಯನನ್ನ ಆರಾಧಿಸಿದ್ರೆ ಅದೇ ಸಾಕು ನಿಮ್ಗೆ. ಈ ಒಂದು ತಿಂಗಳಲ್ಲಿ ನಿಮ್ಮನ್ನ ಕೈ ಹಿಡಿತಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಈ 2025 ಮತ್ತೆ 2026 ಈ ವರ್ಷ ಕೂಡ, ಮುಂದಿನ ವರ್ಷ ಕೂಡ ನೀವು ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳುತ್ತೆ. ನಿಮ್ಮ ಒಂದು ರಾಶಿ ಭವಿಷ್ಯ ಕೂಡ ತುಂಬಾ 25, 26 ನೀವು ಏನೇನ್ ಅನ್ಕೊಳ್ತೀರೋ ಅದೆಲ್ಲ ನಿಮ್ಗೆ ಈಡೇರ್ತಾ ಹೋಗುತ್ತೆ ಅಂತ ಹೇಳ್ತಾ, ನೋಡಿ ಏನಾದ್ರೂ ನಿಮ್ಮ ಒಂದು ಸಮಸ್ಯೆಗೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಅನೇಕ ವಿಷಯಗಳನ್ನ ಮತ್ತೆ ಮುಂದಿನ ರಾಶಿಯ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಧನ್ಯವಾದ.